ಸಂಸತ್ನ ಮುಂಗಾರು ಅಧಿವೇಶನದ ಮೊದಲ ದಿನವೇ ನೀಟ್ ಪರೀಕ್ಷೆ ಅಕ್ರಮದ ಆರೋಪ ರಾಜಕೀಯವಾಗಿ ಭಾರೀ ಕಾವು ಪಡೆದುಕೊಂಡಿದೆ. ಸದನದ ಒಳಗೆ ವಿಪಕ್ಷಗಳ ತೀವ್ರ ಗದ್ದಲ, ಹೊರಗೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಈ ಎರಡು ಬೆಳವಣಿಗೆಗಳಿಂದ ರಾಷ್ಟ್ರ ರಾಜಧಾನಿ ಉದ್ವಿಗ್ನ ವಾತಾವರಣಕ್ಕೆ ಸಾಕ್ಷಿಯಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದ ಪರಿಣಾಮ ಲೋಕಸಭೆ ಹಾಗೂ ರಾಜ್ಯಸಭೆ ಕಲಾಪಗಳು ಪದೇ ಪದೇ ಮುಂದೂಡಲ್ಪಟ್ಟವು. लाखों बच्चों की जो भविष्य है उनके भविष्य के बारे में मैं बात कर रहा हूं और उसके लिए आज यहाँ जंतर मंतर पे हजारों बच्चे वहां पर आए हैं. वहां लाठी चार्ज हो गया है, गवर्नमेंट मारने की कोशिश कर रही है. संसद ಹೊರಗೂ ಉದ್ವಿಗ್ನ, ಒಳಗೂ ಉದ್ವಿಗ್ನ. ನೀಟ್ ಅಕ್ರಮ ಚರ್ಚೆಗೆ ಆಗ್ರಹಿಸಿ ವಿಪಕ್ಷ ನಾಯಕರ ಗದ್ದಲ. 6 ಗಂಟೆಯಲ್ಲಿ 5 ಬಾರಿ ಮುಂದೂಡಿಕೆಯಾದ ಕಲಾಪ. ದೇಶದ ಅತ್ಯುನ್ನತ ಪ್ರಜಾಪ್ರಭುತ್ವದ ವೇದಿಕೆ ಸಂಸತ್, ಜನರ ಧ್ವನಿಗೆ ಪ್ರತಿಧ್ವನಿಯಾಗಬೇಕಾದ ಸದನ. ಆದರೆ ಮುಂಗಾರು ಅಧಿವೇಶನದ ಮೊದಲ ದಿನವೇ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಸಮರ ತಾರಕಕ್ಕೇರಿತು. ಒಂದೆಡೆ ನೀಟ್ ಪರೀಕ್ಷೆ ಅಕ್ರಮದ ಆರೋಪ, ಮತ್ತೊಂದೆಡೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಇದೇ ವಿಚಾರವನ್ನ ಮುಂದಿಟ್ಟು ವಿಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ವು. ಇದರ ಪರಿಣಾಮ ಸದನದ ಕಲಾಪಕ್ಕಿಂತ ಗದ್ದಲವೇ ಹೆಚ್ಚು ಸದ್ದು ಮಾಡಿತು. अपने आसन पर बैठिए, प्लीज बी सीटेड टू योर सीट, प्लीज don't do like this, please don't do like this, please be seated to your seat, please be seated. No, इस टाइप ऐसे बैनर पोस्टर लेके आना सदन का ये शुभ परंपरा नहीं है. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಜಂತರ್ ಮಂತರ್ನಲ್ಲಿ ನಡೀತಾ ಇರುವ ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಚಾರವನ್ನ ಪ್ರಸ್ತಾಪಿಸಿ ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿದ್ರು. ವಿದ್ಯಾರ್ಥಿಗಳ ಧ್ವನಿಯನ್ನ ಬಲಪ್ರಯೋಗದಿಂದ ಹತ್ತಿಕ್ಕಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆರೋಪಿಸಿದ್ರು. ವಿಪಕ್ಷ ಸದಸ್ಯರ ನಿರಂತರ ಗದ್ದಲದ ನಡುವೆ ಸಭಾಪತಿ ಕಲಾಪವನ್ನ ಮುಂದೂಡಿದ್ರು. लाखों बच्चों की जो भविष्य है उनके भविष्य के बारे में मैं बात कर रहा हूं और उसके लिए आज यहाँ जंतर मंतर पे हजारों बच्चे वहां पर आए हैं. वहां लाठी चार्ज हो गया है, गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकलने की कोशिश ಇತ್ತ ಲೋಕಸಭೆಯಲ್ಲೂ ಇದೇ ದೃಶ್ಯ ಮರುಕಳಿಸಿತು. ಪ್ರಶ್ನೋತ್ತರ ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷ ಸದಸ್ಯರು ನೀಟ್ ಅಕ್ರಮದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ಆಗ್ರಹಿಸಿದ್ರು. ನಿರಂತರ ಘೋಷಣೆ ಗದ್ದಲದ ನಡುವೆ ಸಭಾಧ್ಯಕ್ಷ ಓಂ ಬಿರ್ಲಾ ಹಲವು ಬಾರಿ ಸದಸ್ಯರಿಗೆ ಮನವಿ ಮಾಡಿದ್ರೂ ಪರಿಸ್ಥಿತಿ ತಿಳಿಯಾಗಲಿಲ್ಲ. ಕೊನೆಗೆ ಸದನವನ್ನ ಮುಂದೂಡಬೇಕಾಯಿತು.